ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾಲಿಶು ವ್ಲಾಗ್ಸ್. ಇವತ್ತು 2 ಪಿನ್ಗೆ ಬೆಳೆಸಿ ಲಕ್ಷ್ಮೀ ದೇವಿಗೆ ಯಾವ ರೀತಿ ಸೀರೆ ಉಡಿಸೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಈಗ ಸೀರೆ ರೆಡಿ ಮಾಡ್ಕೊಳ್ಳೋಣ. ಸೀರೆ ಓಪನ್ ಮಾಡಿ ಸೀರೆ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತಲ್ವ ಅಲ್ಲಿಂದ ಪ್ಲೀಟ್ಸ್ ಮಾಡ್ಕೋಬೇಕು. ಒಂದೊಂದು ಪ್ಲೀಟ್ಸ್ದು 4 to 5 ಇಂಚಸ್ ಇರಲಿ. ಜಾಸ್ತಿ ಪ್ಲೀಟ್ಸ್ ಇದ್ದಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ ಉಡಿಸಿದಾಗ. ಜಾಸ್ತಿ ನೆರಿಗೆ ಬರುತ್ತಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಷ್ಟಿದ್ರೆ ಸಾಕು. ಪ್ಲೀಟ್ಸು ಒಂದು 4 ಇಂಚಸ್ ಇದೆ. ಪ್ಲೀಟ್ಸ್ ಎಲ್ಲನೂ ಒಂದೇ ಸಲ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ, ಮೇಲೆ ಕೆಳಗೆ ಆಗುತ್ತೆ, ಮತ್ತು ಫುಲ್ಲೆಲ್ಲ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಒಂದು 8-9 ಪ್ಲೀಟ್ಸ್ ಆದಮೇಲೆ ಅದನ್ನು ನೀಟಾಗಿ ಜೋಡಿಸ್ಕೊಂಬಿಟ್ಟು ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀಟಾಗೆಲ್ಲ ಜೋಡಿಸ್ಕೊಂಬಿಟ್ಟು ಮೇಲೆ ಕೆಳಗೆ ಎಲ್ಲ ಆಗಿರುತ್ತೆ. ಒಂದು ಬಟ್ಟೆ ಕ್ಲಿಪ್ ಬರುತ್ತಲ್ಲ, ಅದನ್ನು ತಗೊಂಡು ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಅದೇ ಥರ ಮಧ್ಯದಲ್ಲಿ ಕೂಡ ನೀಟಾಗಿ ಜೋಡಿಸ್ಕೊಂಬಿಟ್ಟು ಕ್ಲಿಪ್ ಹಾಕ್ಕೊಳ್ಳಿ. 3 ಸೈಡಿನೂ ಕೂಡ ಇದೇ ಥರ ಹಾಕ್ಕೋಬೇಕಾಗತ್ತೆ, ಮಧ್ಯದಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ. ನೆಕ್ಸ್ಟ್ ಉಳಿದಿರೋ ಅಂಥ ಸೀರೆಯಲ್ಲಿ 3 ಮೊಳ ಸೆರ್ಗಿಗೆ ಅಂತ ಬಿಟ್ಕೊಂಡು ಉಳಿದಿರೋ ಪ್ಲೀಟ್ಸ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಎಲ್ಲ ಪ್ಲೀಟ್ಸು ಮಾಡ್ಕೊಂಡಾದಮೇಲೆ ಮತ್ತೆ ನೀಟಾಗಿ ಜೋಡಿಸ್ಕೊಂಬಿಟ್ಟು ಮೇಲೆ ಕೆಳಗೆ ಎಲ್ಲ ಆಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಬಿಟ್ಟು ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಈಗಲೂ ಕೂಡ ಅಷ್ಟೇ 3 ಸೈಡು ಕೂಡ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೊಳ್ಳಿ, ಮಧ್ಯದಲ್ಲಿ ಮತ್ತು ಆ ಕಡೆ ಈ ಕಡೆ. ನೆಕ್ಸ್ಟು ಪ್ಲೀಟ್ಸ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸೆರಗು ರೆಡಿ ಮಾಡ್ಕೊಳ್ಳೋಣ. ಇಲ್ಲೇನು ಸೀರೆ ಬಾರ್ಡರ್ ಕಾಣ್ತಿದೆಯಲ್ಲ, ಅದೇ ಅಳತೆಯಲ್ಲಿ ನಾನು ಸೆರಗು ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ದೊಡ್ಡದಾಗೂ ಬೇಡ, ತುಂಬ ಚಿಕ್ಕದಾಗೂ ಬೇಡ. ಈ ಬಾರ್ಡರ್ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೀಟಾಗೆಲ್ಲ ಜೋಡಿಸ್ಕೊಂಬಿಟ್ಟು ಇಲ್ಲೂ ಕೂಡ ಬಟ್ಟೆ ಕ್ಲಿಪ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳೋಣ. ಹಾಗೆ ಮುಂದೆ ಸೆರಗು ಪಾರ್ಟ್ ಇದೆಯಲ್ಲ, ಇಲ್ಲೂ ಅಷ್ಟೇ, ಇಲ್ಲೂ ನೀಟಾಗಿ ಜೋಡಿಸ್ಕೊಂಬಿಟ್ಟು ಕ್ಲಿಪ್ ಹಾಕ್ಕೊಳ್ಳಿ. ನಾನಿಲ್ಲಿ 3 ಮೊಳ ಕರೆಕ್ಟಾಗಿ ಬಿಟ್ಟಿದ್ದೀನಿ. 3 ಮೊಳ ಸೆರಗು ಕೂಡ ನೀಟಾಗಿ ಮಾಡ್ಕೊಂಬಿಟ್ಟು ಕ್ಲಿಪ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಈಗ ಏನು ಸೀರೆ ಲಕ್ಷ್ಮಿ ಉಡ್ಸೋ ಸೀರೆ ರೆಡಿ ಆಯಿತು. ಈಗ ಉಡ್ಸೋಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಕಳಶ ಇಟ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಡಬಲ್ ಸೈಡೆಡ್ ಟೇಪ್ ಹಾಕ್ಕೊಂಡು ಇದ್ರ ಮೇಲೆ ಇನ್ನೊಂದು ಚಿಕ್ಕ ಕಳಶ ಇಟ್ಕೋತಾ ಇದ್ದೀನಿ. ಡಬಲ್ ಸೈಡೆಡ್ ಟೇಪ್ ಹಾಕ್ಕೊಳ್ಳೋದ್ರಿಂದ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಕಳಶ. ಹಾಗೆ ಈ ಥರ ನೂಲು ಬಳಸ್ಕೊಂಡು 2 ಬಿನ್ಗೆ ಸೇರಿಸ್ಬಿಟ್ಟು ಸುತ್ಕೋತಾ ಇದ್ದೀನಿ. ಇದನ್ನು ಸುತ್ಕೊಳ್ಳೋದ್ರಿಂದ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಕಳಶ. ನೀವು ಎಷ್ಟೇ ಒಡವೆ ಹಾಕಿದ್ರೂ ಸೀರೆ ಉಡಿಸಿದ್ರು ಕಳಶ ಅಳ್ಳಾಡಲ್ಲ. ಹಾಗಾಗಿ ನೆಕ್ಸ್ಟು ಸೀರೆ ಉಡ್ಸೋಣ. ನಾವೇನು ಸೀರೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದ್ರ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆಯಲ್ಲ ಅದು ಕೆಳಭಾಗಕ್ಕೆ ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ಕೆಳಭಾಗಕ್ಕೆ ಹೋಗಿದೆ, ಅಂದರೆ ಒಳಗಡೆ ಹೋಗಿದೆ. ಸೆರಗನ್ನ ಹಿಂದೆನೇ ಹಾಕ್ಕೊಂಡಿರೋಣ. ಇದು ಕೆಳಗಡೆ ಬಿಂದಿಗೆಗೆ ಈ ಥರ ನೆರಿಗೆಗಳನ್ನ ಹಾಕ್ಕೊಂಬಿಟ್ಟು ಒಂದೇ ಸಮವಾಗಿ ಇಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ, ಅಂದರೆ ಅಲ್ಲಿ ಮೇಲ್ಗಡೆ ಮಧ್ಯದಲ್ಲಿ ಅಲ್ಲಿಗೊಂದು ಪಿನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳೋಣ. ಆಗ ನೀಟಾಗಿ ನೆರಿಗೆಗಳು ಕೂತ್ಕೊಳ್ಳುತ್ತೆ. ಇದಕ್ಕೆ ನೀಟಾಗಿ ಪಿನ್ ಹಾಕ್ಕೊಂಬಿಟ್ಟು ಸೆಕ್ಯೂರ್ ಮಾಡಿಕೊಂಡು ಕೆಳಗಡೆ ಏನು ಕ್ಲಿಪ್ಸ್ ಹಾಕಿದ್ದೀವಲ್ಲ ಅದನ್ನು ತೆಗೆದುಬಿಟ್ಟು ಈ ನೆರಿಗೆಗಳನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀಟಾಗಿ. ಹಾಗೆ ನೆಕ್ಸ್ಟು ನ್ಯೂಸ್ ಪೇಪರ್ ತಗೊಂಡು ಪ್ಲೀಟ್ಸ್ ಕೆಳಗಡೆ ಉಂಡೆ ಮಾಡಿಬಿಟ್ಟು ಇಟ್ಕೊಳ್ಳಿ. ಆಗ ನೀಟಾಗಿ ಕೂತ್ಕೊಳ್ಳುತ್ತೆ ಪ್ಲೀಟ್ಸ್ ಎಲ್ಲ. ಹಾಗೆ ದಪ್ಪನೂ ಕಾಣುತ್ತೆ ನೆರಿಗೆಗಳೆಲ್ಲ. ಹಾಗೆ ಲಕ್ಷ್ಮಿ ಕೂತಿರೋ ಥರ ಕಾಣುತ್ತೆ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ನೆರಿಗೆಗಳು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಪೇಪರ್ನ ಇಟ್ಕೊಂಬಿಟ್ಟು ಮತ್ತೆ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಕೂರಿಸ್ಕೊಳ್ಳಿ ನೆರಿಗೆ ಎಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕೂತಿದೆ ನೆರಿಗೆ ಅಂತ ಹೇಳಿ, ತುಂಬಾ ಮುದ್ದಾಗಿ ಕಾಣ್ತಿದೆ. ಹಾಗೆ ಹಿಂದೆಗಡೆ ಏನು ನೀವು ಸೆರಗು ಇಟ್ಕೊಂಡಿದ್ರಲ್ಲ ಅದನ್ನು ತೆಗೆದು ಚೆಕ್ ಮಾಡ್ಕೋಬೇಕು. ನಾನಿಲ್ಲಿ ಮುಂದೆಗಡೆ ಸೆರಗಾಗ್ತಾ ಇರೋದು, ಸೊ ಹಾಗಾಗಿ ಎಷ್ಟು ಬೇಕು ಅಂತೇಳಿ ಚೆಕ್ ಮಾಡ್ಕೊಂಬಿಟ್ಟು ಹಿಂದೆಗಡೆ ಒಂದು ಪಿನ್ನ ಹಾಕೋಬೇಕಾಗುತ್ತೆ. ನೀವು ಹಿಂದೆಗಡೆ ಏನೋಗಿರುತ್ತಲ್ಲ ಸೆರಗು, ಅಲ್ಲಿಗೆ ಪಿನ್ನ ಹಾಕೋಬೇಕು. ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಕ್ಲಿಪ್ ಇತ್ತು, ಕ್ಲಿಪ್ ರಿಮೂವ್ ಮಾಡಿಬಿಟ್ಟು ಒಂದು ಸೇಫ್ಟಿ ಪಿನ್ನ ತಗೊಂಡು ಹಾಕ್ಕೊಳ್ಳಿ, ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಆಗ ನೀವೇನು ಸೆರಗಿಂದು ಪ್ಲೀಟ್ಸ್ ಮಾಡಿರ್ತೀರಲ್ಲ ಅದು ಸೆರ್ಗಾಡಲ್ಲ ಆ ಕಡೆ ಈ ಕಡೆ. ಹಾಗೆ ನೀವು ಬ್ಲೌಸ್ ಕಟ್ತೀರಾ ಅಂದರೆ ನಾನು ಕಟ್ಟಿರೋ ಕಡ್ಡಿಗಾದರೂ ಆಯಿತು, ಇಲ್ಲ ಅಂದರೆ ಮೇಲ್ಗಡೆ ಇರುತ್ತಲ್ಲ ಕಳಶ, ಅದಕ್ಕಾದರೂ ಬ್ಲೌಸ್ ಕಟ್ಕೋಬೋದು.
ಆ್ಯಕ್ಚುಲಿ ನಾನು ಬ್ಲೌಸ್ ಕಟ್ಕೋತೀನಿ, ಬಟ್ ಇಲ್ಲಿ ನಾನು ಕಟ್ಕೊಂಡಿಲ್ಲ. ನಾನು ಕಡ್ಡಿ ಇರುತ್ತಲ್ಲ ಅದಕ್ಕೆ ಕಟ್ಕೋತೀನಿ. ಹಾಗೆ ಇಲ್ಲಿ ಬಿನ್ಗೆ ಕವರ್ ಆಗೋ ಥರ ಸೆರ್ಗಿಂದು ಕೆಳಗಡೆ ಪ್ಲೀಟ್ಸ್ ಏನಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಸೇಫ್ಟಿ ಪಿನ್ನು ಇಲ್ಲ ಗುಂಡು ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ, ನೀಟಾಗಿ ಹಾಕ್ಕೊಳ್ಳಿ. ಆಗ ಬಿನ್ಗೆ ಎಲ್ಲ ನೀಟಾಗಿ ಕವರ್ ಆಗುತ್ತೆ. ಹಾಗೆ ಸೆರ್ಗಿಂದು ಪ್ಲೀಟ್ಸ್ ಏನಿದೆಯಲ್ವ ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕಡ್ಡಿ ಎಲ್ಲ ಕವರ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಎರಡು ಸೈಡ್ ಕೂಡ ಇದೇ ಥರ ಮಾಡ್ಕೊಳ್ಳಿ, ಆಗ ತುಂಬಾ ನೀಟಾಗಿ ಕಾಣುತ್ತೆ. ಹಾಗೆ ಮುಂದೆ ಏನು ಸೆರಗು ಬಿಟ್ಕೊಂಡಿದ್ದೀನಲ್ಲ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ, ನೋಡ್ತಾ ಇರ್ಬೋದು. ಮುಂದೆಗಡೆ ಸೆರಗು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ನೀಟಾಗೆಲ್ಲ ಸರಿ ಮಾಡಿಕೊಂಡು ಒಂದು ದಾರ ತೊಗೊಂಡು ನೀಟಾಗಿ ಹಿಂದಗಡೆ ಕಟ್ಕೊಳ್ಳಿ. ನೀಟಾಗಿ ಕಟ್ಕೊಂಡಿದ್ದಾದಮೇಲೆ ಇದ್ರ ಮೇಲೇ ನಿಮ್ಮ ಹತ್ರ ಯಾವ ಸೊಂಟದ ಪಟ್ಟಿ ಇರುತ್ತೋ ಅದರಿಂದ ಅಲಂಕಾರ ಮಾಡ್ಕೊಳ್ಳಿ. ಈಗ ಸೀರೆ ಉಡ್ಸಿದ್ದು ಕಂಪ್ಲೀಟಾಗಿ ಆಗಿದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ನೋಡ್ಬೋದು. ಈಗ ನೆಕ್ಸ್ಟು ನೀವೇನು ಕಾಯಿ ಇಟ್ಕೊಂಡು ನಿಮ್ಮ ಹತ್ರ ಯಾವುದಿರುತ್ತೋ ವಿಗ್ರಹ ಅದನ್ನು ಹಾಕ್ಕೊಂಬಿಟ್ಟು ನಿಮ್ಗೆ ಇಷ್ಟವಾಗಿರೋ ಒಡವೆಯಿಂದ ದೇವಿನ ಅಲಂಕಾರ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಲಕ್ಷ್ಮೀ ದೇವಿ ಎಷ್ಟು ಮುದ್ದಾಗಿ ಕಾಣ್ತಿದೆ ಅಂತ ಹೇಳಿ. ಈ ಸ್ಯಾರಿ ಡ್ರಾಪಿಂಗ್ ಸ್ಟೈಲ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.